ನಮಸ್ಕಾರ. ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ 6ನೇ ತರಗತಿ ಗಣಿತ ಪ್ರಕಾಶ ಭಾಗ 2 ಎರಡನೇ ಅಧ್ಯಾಯ ಅಂದ್ರೆ 7ನೇ ಅಧ್ಯಾಯ ಭಿನ್ನರಾಶಿಗಳು ಪಾಠಕ್ಕೆ ಸಂಬಂಧಪಟ್ಟಂತ ಒಂದು ವಿಡಿಯೋ ವಿಶ್ಲೇಷಣೆ ಇದಾಗಿದೆ. ಪುಟ ಸಂಖ್ಯೆ 23 ಬಿಟ್ಟ ಸ್ಥಳಗಳನ್ನು ಭಿನ್ನರಾಶಿಗಳಿಂದ ಭರ್ತಿ ಮಾಡಿ ಅಂತ ಇದೆ. 3 ಸೀಬೆ ಹಣ್ಣುಗಳ ಒಟ್ಟು ತೂಕ 1 ಕೆಜಿ. ಅವುಗಳು ಸರಿಸುಮಾರು ಒಂದೇ ಗಾತ್ರದಲ್ಲಿದ್ದರೆ ಪ್ರತಿ ಸೀಬೆ ಹಣ್ಣಿನ ಸರಿಸುಮಾರು ತೂಕ 1 ಕೆಜಿ ಆಗಿರುತ್ತದೆ. ಒಬ್ಬ ಸಗಟು ವ್ಯಾಪಾರಿ 1 ಕೆಜಿ ಅಕ್ಕಿಯನ್ನು ಸಮತೂಕದ 4 ಪಟ್ಟಣಗಳಲ್ಲಿ ಕಟ್ಟಿದ್ದಾನೆ. ಪ್ರತಿ ಪಟ್ಟಣದ ತೂಕ 1 ಕೆಜಿ ಆಗಿರುತ್ತದೆ. 4 ಸ್ನೇಹಿತರು 3 ಲೋಟ ಕಬ್ಬಿನ ರಸವನ್ನು ತೆಗೆದುಕೊಂಡು ಅದನ್ನು ತಮ್ಮಲ್ಲಿ ಸಮವಾಗಿ ಹಂಚಿಕೊಂಡರು. ಪ್ರತಿಯೊಬ್ಬರು 3 ಲೋಟ ಕಬ್ಬಿನ ರಸ ಸೇವಿಸಿದರು. ಪುಟ ಸಂಖ್ಯೆ 24. ಒಂದು ದೊಡ್ಡ ಮೀನು 1 ಕೆಜಿ ತೂಗುತ್ತದೆ. ಒಂದು ಚಿಕ್ಕ ಮೀನು 1 ಕೆಜಿ ತೂಗುತ್ತದೆ. ಅಂದ್ರೆ ಅರ್ಧ ಕೆಜಿ, 1/4 ಕೆಜಿ. ಎರಡೂ ಮೀನುಗಳು ಒಟ್ಟಾಗಿ 3 ಕೆಜಿ ತೂಗುತ್ತವೆ. ನೋಡಿ, ಅದೇ ಪೇಜಲ್ಲಿ ಕೆಳಗಡೆ ಮುಂದಿನ ಖಾಲಿ ಬಾಕ್ಸ್ ನಲ್ಲಿ ಈ ಭಿನ್ನರಾಶಿ ಪದಗಳನ್ನು ಗಾತ್ರದ ಆಧಾರದ ಮೇಲೆ ಕನಿಷ್ಠದಿಂದ ಗರಿಷ್ಠಕ್ಕೆ ಬರೆಯಿರಿ ಅಂತೇಳಿ 1/2, 3/4, 1/4, ಅರ್ಧ, ಕಾಲು, 2/2 ಅಂತ ಕೊಟ್ಟರೆ ಕನಿಷ್ಠದಿಂದ ಗರಿಷ್ಠಕ್ಕೆ 1/4, ಅರ್ಧ, 3/4, 1/4, 1/2, 2/2 ಕನಿಷ್ಠದಿಂದ ಗರಿಷ್ಠಕ್ಕೆ ಬರೀತಕ್ಕಂಥದ್ದು. ನೋಡಿ, ಇಲ್ಲಿ ಒಂದು ಚಿಕ್ಕಿಯನ್ನ ಕೊಟ್ಟಿದ್ದಾರೆ, ಒಂದು ಪೂರ್ಣ ಚಿಕ್ಕಿ. ಅದನ್ನ ಈ ಪೂರ್ಣ ಚಿಕ್ಕಿಯನ್ನ 3 ಸಮಭಾಗಗಳನ್ನಾಗಿ ಮಾಡಲಾಗಿದೆ. ಆ ಸಮಭಾಗದ ಒಂದು ಭಾಗ ಇದಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಇಲ್ಲಿ ನೋಡಿ, ಚಿತ್ರಗಳನ್ನು ತೋರಿಸಿ ಒಂದು ಪೂರ್ಣ ಚಿಕ್ಕಿಯ ಬೇರೆ ಬೇರೆ ಭಿನ್ನಾಂಶ ಭಾಗಗಳನ್ನು ಮುಂದಿನ ಚಿತ್ರಗಳು ತೋರಿಸುತ್ತೆ. ಪ್ರತಿ ತುಣುಕನ್ನು ಪೂರ್ಣ ಚಿಕ್ಕಿಯ ಎಷ್ಟು ಭಾಗವಾಗಿದೆ. ನೋಡಿ, ಇಲ್ಲಿ 2 ಭಾಗ ಇದೆ, 1, 2. ಅದು ಪೂರ್ಣ ಚಿಕ್ಕಿ ಎಷ್ಟಿದೆ? 24 ಭಾಗ ಇದೆ. ತಾವು ಮೇಲ್ಗಡೆ ಇರತಕ್ಕಂಥದನ್ನ ಎಣಿಸ್ಬೋದು. 24, 1, 2, 3, 4, 4, 4, 4, 8, 4, 4, 4, 4, 20, 4, 24 ಪೂರ್ಣ ಚಿಕ್ಕಿಯ ಭಾಗ. ಇದು ಒಂದು ಪೂರ್ಣ ಚಿಕ್ಕಿ. 24 ಭಾಗಗಳಿವೆ. 24 ಭಾಗದಲ್ಲಿ ಇಲ್ಲಿ 2 ಭಾಗ ಇರೋದ್ರಿಂದ 24ನೇ 2 ಅಂತ ಬರಿತೀವಿ. 24ನೇ 2 ಭಿನ್ನ ರಾಶಿಯನ್ನು ಯಾವಾಗಲೂ ಕೂಡ ಕನಿಷ್ಠ ರೂಪದಲ್ಲಿ ಬರಿತೀವಿ. ಹಾಗಾಗಿ ಅದು 12ನೇ 1. ಇಲ್ಲಿಯೂ ಕೂಡ ಈ ಭಾಗಗಳನ್ನ ಎಣಿಸಿದ್ರೆ 6 ಭಾಗಗಳು ಬರ್ತವೆ. 24ರಲ್ಲಿ 6 ಭಾಗ ಭಿನ್ನರಾಶಿ ರೂಪದಲ್ಲಿ ಬರೆದಾಗ 4ನೇ 1. ಇಲ್ಲಿ 3 ಭಾಗಗಳು ಬರ್ತವೆ. 24ನೇ 3 ಅದನ್ನ ಭಿನ್ನರಾಶಿ ರೂಪದಲ್ಲಿ ಬರೆದಾಗ 8ನೇ 1. ಇಲ್ಲಿ 4 ಭಾಗಗಳಿದ್ದಾವೆ. 24ನೇ 4 ಕನಿಷ್ಠ ರೂಪದಲ್ಲಿ ಬರೆದಾಗ 6ನೇ 1. ನೆಕ್ಸ್ಟ್ ಇದು 3 ಭಾಗಗಳು ಬರ್ತವೆ. 24ನೇ 3 ಕನಿಷ್ಠ ರೂಪಕ್ಕೆ ಮಾಡಿದಾಗ 8ನೇ 1. 24ನೇ 6 ಕನಿಷ್ಠ ರೂಪಕ್ಕೆ ಮಾಡಿದಾಗ 6ನೇ 1. 24ನೇ 1, 24ನೇ 1. ಇದು ಪುಟ ಸಂಖ್ಯೆ 26ಕ್ಕೆ ಸಂಬಂಧಪಟ್ಟಂತದ್ದು. ನೋಡಿ, ಇಲ್ಲಿ ಈ ಒಂದು ಕಾಗದದ ಪಟ್ಟಿಯನ್ನು ತೆಗೆದುಕೊಳ್ಳಿ. ಈ ಕಾಗದದ ಪಟ್ಟಿ ಒಂದು ಏಕಮಾನ ಉದ್ದವಿದೆ ಎಂದು ಪರಿಗಣಿಸೋಣ. ಒಂದು ಕಾಗದದ ಪಟ್ಟಿ, ಇದು ಒಂದು ಏಕಮಾನ ಉದ್ದ ಎಂದು ಭಾವಿಸೋಣ. ಈ ಕಾಗದದ ಪಟ್ಟಿಯನ್ನು 2 ಸಮಭಾಗಗಳಾಗಿ ಮಡಚಿ ನಂತರ ಪಟ್ಟಿಯನ್ನು ಮತ್ತೆ ತೆರೆಯಿರಿ. ಪಟ್ಟಿಯನ್ನು ಒಂದು ಏಕಮಾನ ಉದ್ದವಾಗಿ ತೆಗೆದುಕೊಳ್ಳುವುದರಿಂದ ಮಡಚುವಿಕೆಯಿಂದ ಉಂಟಾದ 2 ಹೊಸ ಭಾಗಗಳ ಉದ್ದಗಳು ಎಷ್ಟು? ಇಡೀ ಒಂದು ಪಟ್ಟಿಯನ್ನ ಒಂದು ಏಕಮಾನ ಅಂತ ತೆಗೆದುಕೊಂಡ್ರೆ ಅದನ್ನು ಮಡಚಿದಾಗ 2 ಭಾಗ ಆಯಿತು. ಹಾಗಾಗಿ ಇದು ಒಂದು ಭಾಗ, ಇದೊಂದು ಭಾಗ, ಅಂದ್ರೆ 2ನೇ 1, 2ನೇ 1. ನೆಕ್ಸ್ಟ್, ನೀವು ಈ ಮೊದಲು ಮಡಚಿದ ಕಾಗದ ಪಟ್ಟಿಯನ್ನು ಮತ್ತೆ 2 ಸಮಭಾಗಗಳಾಗಿ ಮಡಚಿದ್ರೆ ಒಟ್ಟು ಎಷ್ಟು ಭಾಗ ಆಯ್ತು? 1, 2, 3, 4 ಭಾಗ ಆಯ್ತು. ಸೊ ಇದು ಒಂದು ಭಾಗ 4ನೇ 1, 4ನೇ 1, 4ನೇ 1, 4ನೇ 1 ಆಗತ್ತೆ. ನೋಡಿ, ಇಲ್ಲಿ ಕೆಳಗಡೆ ಏನು ಕೊಟ್ಟಾನೆ? 2 ಬಾರಿ 4ನೇ 1, 2 ಬಾರಿ 4ನೇ 1 ಅಂದ್ರೆ 4ನೇ 1 ಪ್ಲಸ್ 4ನೇ 1 ಅಂತೇಳಿ ಅಲ್ಲಿಗೆ ಏನಾಗುತ್ತೆ? 4ನೇ 2 ಆಗತ್ತೆ. ಆಗ 2 ಬಾರಿ 4ನೇ 1 4ನೇ 2 ಆಗುತ್ತೆ. 3 ಬಾರಿ 4ನೇ 1 4ನೇ 3 ಆಗುತ್ತೆ. 4 ಬಾರಿ 4ನೇ 1 ಅಂದ್ರೆ 4ನೇ 4. 4ನೇ 4 ಅಂದ್ರೆ ಒಂದು ಪೂರ್ಣ ಭಾಗ. ಪುಟ ಸಂಖ್ಯೆ 28. ಇದನ್ನು ಇನ್ನೊಮ್ಮೆ ಮಾಡಿ ಖಾಲಿ ಬಾಕ್ಸ್ ಗಳನ್ನು ಭರ್ತಿ ಮಾಡಿ ಅಂತೇಳಿ ಒಟ್ಟು 8 ಬಾಕ್ಸ್ ಗಳನ್ನ ತೆಗೆದುಕೊಳ್ಳಲಾಗಿದೆ. 1ರಿಂದ 8 ಬಾಕ್ಸ್ ಗಳನ್ನ ಮಾಡಲಾಗಿದೆ.
ಈ ಒಂದು ಭಾಗವನ್ನ 8ನೇ1 ಅಂದ್ರೆ ಒಂದು ಏಕಮಾನವನ್ನ 8 ಭಾಗಗಳಾಗಿ ಮಾಡಲಾಗಿದೆ. ಅಲ್ಲಿ ಒಂದು ಭಾಗವನ್ನ 8ನೇ1 ಅಂತ ಕರಿತೀವಿ. 2 ಬಾರಿ 8ನೇ1 ಅಂದ್ರೆ 8ನೇ2. 3 ಬಾರಿ 8ನೇ1 ಅಂದ್ರೆ 8ನೇ3 ಆಗುತ್ತೆ. 4 ಬಾರಿ 8ನೇ1 ಅಂದ್ರೆ 8ನೇ4. 5 ಬಾರಿ 8ನೇ1 ಅಂದ್ರೆ 8ನೇ5. 6 ಬಾರಿ 8ನೇ1 ಅಂದ್ರೆ 8ನೇ6. 7 ಬಾರಿ 8ನೇ1 ಅಂದ್ರೆ 8ನೇ7. 8 ಬಾರಿ 8ನೇ1 ಅಂದ್ರೆ 8ನೇ8 ಅಂದ್ರೆ ಒಂದು ಪೂರ್ಣ ವಸ್ತು ಆಯಿತು. ನೋಡಿ, ಇಲ್ಲಿ ಕೆಳಭಾಗದಲ್ಲಿ ಭಿನ್ನರಾಶಿಯ ಪರಿಮಾಣಗಳನ್ನು ಭಿನ್ನಾಂಶ ಭಾಗಗಳನ್ನು ಬಳಸಿ ಅಳೆಯಬಹುದು. ಇದು ಒಂದು ಪೂರ್ಣ ರೋಟಿಯನ್ನು ಪ್ರತಿನಿಧಿಸ್ತದೆ. ಅದ್ರಾಗ ಅರ್ಧ ಮಾಡಿದೀವಿ. 2ನೇ1 ಅಂತಕ್ಕಂಥ ಅರ್ಧದ 1ರಷ್ಟು. ಇಲ್ಲಿ 2ನೇ1 2 ಅಂದ್ರೆ ಅರ್ಧನ 2 ಅರ್ಧದ 2ರಷ್ಟು. ಅರ್ಧನ 3 ನೋಡಿ, 2ನೇ1 ಪ್ಲಸ್ 2ನೇ1 ಪ್ಲಸ್ 2ನೇ1 ಅರ್ಧದ 3ರಷ್ಟು. ಇಲ್ಲಿ 4 ಅರ್ಧದ 4ರಷ್ಟು, ಅರ್ಧದ 5ರಷ್ಟು. ಪುಟ ಸಂಖ್ಯೆ 29. 2ನೇ1 ಕೋಷ್ಟಕವನ್ನು ಇನ್ನೂ 2 ಹಂತಗಳವರೆಗೆ ಮುಂದುವರಿಸಿ. 2ನೇ1 ಕೋಷ್ಟಕವನ್ನು ಇನ್ನೂ 2 ಹಂತ ಮುಂದುವರಿಸಿ ಅಂತೇಳಿ. ಈ ಕೋಷ್ಟಕವನ್ನು ಇನ್ನೂ 2 ಹಂತ ಅಂದ್ರೆ ಇಲ್ಲಿ ಎಷ್ಟಿದೆ? 1 2 3 4 5. ಮುಂದಿನ ಹಂತದಲ್ಲಿ ಅರ್ಧದ 6ರಷ್ಟು, ನೆಕ್ಸ್ಟ್ ಅರ್ಧದ 7ರಷ್ಟು ಅಂತೇಳಿ. ನೋಡಿ, ಈ ರೀತಿ ಚಿತ್ರವನ್ನು ಬರ್ತೀವಿ. ಅರ್ಧದ 6ರಷ್ಟು, 1 2 3 4 5 6. ಅರ್ಧದ 6ರಷ್ಟು, ಅರ್ಧದ 7ರಷ್ಟು, 3 6 7, ಅರ್ಧದ 7ರಷ್ಟು. ಈ ರೀತಿ 2 ಹಂತದವರೆಗೆ ಮುಂದುವರಿಸ್ತಕ್ಕಂಥದ್ದು. ಎರಡನೇ ಪ್ರಶ್ನೆ, ನೀವು 4ನೇ1ಕ್ಕೆ ಅದೇ ರೀತಿಯ ಕೋಷ್ಟಕವನ್ನು ರಚಿಸಬಹುದೇ ಅಂತ. ಈ 2ನೇ1ಕ್ಕೆ ರಚಿಸಿದ್ರಲ್ಲ, ಅದೇ ರೀತಿ 4ನೇ1ಕ್ಕೆ ಅದೇ ರೀತಿ ಕೋಷ್ಟಕವನ್ನು ರಚಿಸಿ ಅಂತೇಳಿ ತಾವು ಗಮನಿಸಬಹುದು. ನೋಡಿ, ಇಲ್ಲಿ ಮಾಡಿದ್ದೇವೆ. 4ನೇ1ರಷ್ಟು, 4ನೇ1 2ರಷ್ಟು, 4ನೇ1 ಅಂತಕ್ಕಂಥವು 3 ಇದಾವೆ, 4ನೇ1 ಅಂತಕ್ಕಂಥವು 4 ಇದಾವೆ, 4ನೇ1 5, 4ನೇ1 6, 4ನೇ1 ಅಂತಕ್ಕಂಥವು 7. ಈ ರೀತಿ ಬರ್ಕಂತ ಹೋಗ್ತಕ್ಕಂಥದ್ದು. ನೆಕ್ಸ್ಟ್ ಮುಂದಿನ 3ನೇ ಪ್ರಶ್ನೆ ಏನಿದೆ, ನೀವು ಒಂದು ಕಾಗದದ ಪಟ್ಟಿ ಬಳಸಿ 3ನೇ1 ಮಾಡಿ. ಒಂದು ಕಾಗದ ಪಟ್ಟಿಯನ್ನು ತೆಗೆದುಕೊಳ್ಳಿ. ಆ ಪಟ್ಟಿಯನ್ನ 3 ಭಾಗಗಳನ್ನಾಗಿ ಮಾಡ್ತೀವಿ. 3 ಭಾಗ ಮಾಡಿ. 6ನೇ1 ರಚಿಸಲು ನೀವು ಇದನ್ನೇ ಬಳಸಬಲ್ಲಿರಾ? ಹೌದು. ಮತ್ತೆ ಪುನಃ ಇದನ್ನ ಎರಡೆರಡು ಭಾಗ ಮಾಡಿದ್ರೆ ನೋಡಿ, 1 2 3 4 5 6 ಆಗತ್ತೆ. ನೀವು ಇದನ್ನೇ ಬಳಸಬಲ್ಲಿರಾ? ಹೌದು, ಬಳಸಬಹುದು. ನೆಕ್ಸ್ಟ್ 4ನೇದು, ಒಂದು ಚಿತ್ರವನ್ನು ರಚಿಸಿ ಮೇಲಿನಂತೆ ಒಂದು ಸಂಕಲನದ ಹೇಳಿಕೆಯನ್ನು ಬರೆದು ಮುಂದಿನವುಗಳನ್ನು ಸೂಚಿಸಿ. ಒಂದು ರೋಟಿಯ 4ನೇ1 5ರಷ್ಟು, ಒಂದು ರೋಟಿಯ 4ನೇ1 9ರಷ್ಟು. ನೋಡಿ, 4ನೇ1 5ರಷ್ಟು ಅಂದ್ರೆ 4ನೇ1 ಒಂದು ರೋಟಿಯನ್ನ 4ನೇ1 ಭಾಗಗಳನ್ನಾಗಿ ಮಾಡಿದ್ವಿ. 4ನೇ1 ಎಷ್ಟು ಮಾಡಿದೀವಿ? 5 ಭಾಗ ಮಾಡಿದ್ವಿ. 4ನೇ1 5ರಷ್ಟು. ಎರಡನೇ ಪ್ರಶ್ನೆ, 4ನೇ1 9ರಷ್ಟು. ನೋಡಿ, 1 2 3 4 5 6 7 8, ಮುಂದ್ಗಡೆ ಒಂದಿದೆ 9. ನೋಡಿ, 4ನೇ1 9ರಷ್ಟು. ನೋಡಿ, ಇದು ಚಿತ್ರವನ್ನು ಕೂಡ ಮಾಡಿದೀವಿ. 2 3 4 5 6 7 8 9. 4ನೇ1 9ರಷ್ಟು. 5ನೇ ಪ್ರಶ್ನೆ, ಪ್ರತಿಯೊಂದರ ಭಿನ್ನಾಂಶ ಭಾಗವನ್ನು ಸರಿಯಾದ ಚಿತ್ರದೊಂದಿಗೆ ಹೊಂದಿಸಿ ಬರೆಯಲಿ. ಇಲ್ಲಿ 8 ಭಾಗ ಮಾಡಿದೆ, 1 ಶೇಡ್ ಕಲರ್ ಮಾಡಿದೆ. 8ನೇ1 6 ಸಮಭಾಗಗಳು, 1 ಭಾಗಕ್ಕೆ ಬಣ್ಣ ಹಚ್ಚಲಾಗಿದೆ. 6ನೇ1 3 ಸಮಭಾಗಗಳು, 1 ಭಾಗಕ್ಕೆ ಬಣ್ಣ ಹಚ್ಚಲಾಗಿದೆ. 3ನೇ1 5 ಸಮಭಾಗಗಳು, 1 ಭಾಗಕ್ಕೆ ಬಣ್ಣ ಹಚ್ಚಲಾಗಿದೆ. 5ನೇ1